ಅಶ್ವಿನಿ ಮೇಡಮ್ ಕೂಡ ಇದ್ದಾರೆ. ಎಷ್ಟೋ ಜನ ಹೇಳ್ತಾ ಇದ್ದಾರೆ ಈ ಸಲ ಯಾರೇನು ಹೇಳಿದ್ರು ಅಶ್ವಿನಿ ಮೇಡಮೇ ಗೆಲ್ಲೋದು ಅಂತ ಒಂದಷ್ಟು ಜನಗಳ ವಾದ. ಅಶ್ವಿನಿ ಮೇಡಮ್ ಅವರೇ ಗೆಲ್ತಾರೆ ಅಂತ ಹೇಳ್ತಾರೆ. ಅಶ್ವಿನಿ ಮೇಡಮ್ ಅವರು ಆಡಿದಾರೆ, ಇಲ್ಲ ಅಂತ ನಾ ಹೇಳಲ್ಲ. ಆದ್ರೆ 100% ಗಿಲ್ಲಿನೇ ಗೆಲ್ಲೋದು. ಯಾಕೆಂದ್ರೆ ಹೇಳ್ಬೋದು, ಈಗ ಅಲ್ಲಿ ಶೋ ನಡ್ಸ್ಕೊಂಡ್ ಕೊಡ್ತಾರದು ನಮ್ ಸುದೀಪ್ ಸರ್. ಆಯ್ತಾ? ಯಾಕೆಂತ ಹೇಳಿದ್ರೆ ಸುದೀಪ್ ಸರ್ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ. ಯಾಕೆಂದ್ರೆ ಈಗ ಧ್ರುವಂತ್ ಅವ್ರು ಹೋಗ್ತೀನಿ ಅಂತಂದಾಗ ಅವ್ರ ಒಂದ್ ಮಾತು ಹೇಳ್ತಾರೆ, ಜನ ಓಟ್ ಹಾಕಿರೋದು ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಬಿಟ್ಟು ನಾವು ಹಾಗೆ ನಮ್ಗೂ ಕೂಡ ಅದು ರೈಟ್ಸ್ ಇಲ್ಲ ಕಳ್ಸಕ್ಕೆ. ಅವರು ಅಷ್ಟು ಜನಗಳ ಓಟ್ಗೆ ಬೆಲೆ ಕೊಡ್ತಾರೆ ಅಂತಂದಾಗ ಅಲ್ಲಿ ಏನ್ ಹೇಳ್ಬೋದು, ಈಗ ಹೇಳ್ತಾರೆ ನಾವು ನೋಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ, ಅವರು 25 ಲಕ್ಷ ಕೊಟ್ಬಿಟ್ಟವ್ರೆ, ಈ ರೀತಿ ಎಲ್ಲ ಬರ್ತಾ ಇದೆ, ಎಲ್ಲ ಒಳಗಡೆ ಎಲ್ಲ ಸಮಥಿಂಗ್ ಗೇಮ್ ಆಗ್ಬಿಟ್ಟೆ ಸರ್. ಅವೆಲ್ಲ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಸುದೀಪ್ ಸರ್ ಇದಾರೆ ಅಂತಂದ್ಮೇಲೆ ಅಲ್ಲಿ ನ್ಯಾಯ ಅನ್ನೋದು ಇದ್ದೇ ಇರತ್ತೆ. ಸುದೀಪ್ ಸರ್ ಅವರು ನ್ಯಾಯನ ಒದಗಿಸ ಜನರ ಓಟ್ಗೆ ಅಷ್ಟು ಬೆಲೆ ಕೊಡ್ತಾರೆ. ಹಾಗಾಗಿ ಅಲ್ಲಿ ಅದೆಲ್ಲ ನಡೆಯೋದಕ್ ಬಿಡಲ್ಲ, ಖಂಡಿತ ನಡೆಯೋದಕ್ ಆಗೋದು ಇಲ್ಲ. ಸುದೀಪ್ ಸರ್ ಇರೋದ್ರಿಂದ ಪಕ್ಕ ನ್ಯಾಯ ಇರುತ್ತೆ ಸರ್. ನ್ಯಾಯ ಸಿಕ್ಕೇ ನಮ್ ಗಿಲ್ಲಿಗ್ ನ್ಯಾಯ ಸಿಗುತ್ತೆ. ಗಿಲ್ಲಿ ಗೆದ್ದೇ ಗೆಲ್ತಾರೆ. ಬೈ ಮಿಸ್ಟೇಕ್ ಗಿಲ್ಲಿ ಗೆಲ್ಲಿಲ್ಲ ಸರ್. ಬಿಗ್ ಬಾಸ್ ಫೇಕು, ಬಿಗ್ ಬಾಸ್ ಶೋನೇ ಫೇಕು ಸರ್. ಯಾಕೆ ಅಂತ ಹೇಳಿದ್ರೆ ಸುದೀಪ್ ಸರ್ ಅವ್ರ ಮನ್ಸಲ್ಲಿ, ನನ್ನ ಮನ್ಸಲ್ಲಿ ಒಂದು ಅಭಿಮಾನ ಇದೆ, ಅದು ಕಮ್ಮಿ ಆಗ್ಬಿಡುತ್ತೆ ಈ ಸಲ ಮಾತ್ರ 100% ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಸುದೀಪ್ ಸರ್ ಮೇಲೆ ಇರೋ ಅಭಿಮಾನನೂ ಕೂಡ ಕಡಿಮೆ ಆಗುತ್ತೆ. ಬಿಗ್ ಬಾಸ್ ಶೋ ಇದೆಯಲ್ಲ, ಯಾವ್ದೇ ಕಾರಣಕ್ಕೂ ನಾನು ಇನ್ ಮುಂದೆ ನಾನು ನೋಡಲ್ಲ ಸರ್, ನಾನು ನೋಡಲ್ಲ.